ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಗುರುವಾರ ಬೆಳಗ್ಗೆ ಎಲ್ರಿಗೂ ಗುರುವಾರದ ಶುಭಾಶಯ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗುರುವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 8:20, 8:15 ಎಲ್ಲ ಕೆಲಸ ಮುಗೀತು. ಮನೇಲಿ ವಾರ ಪೂಜೆ. ಇವತ್ತು ಗುರುವಾರ ವಾರ ಅಲ್ವಾ, ಸೊ ಇವತ್ತು ಹನುಮ ಜಯಂತಿ. ಎಲ್ರಿಗೂ ಗುರುವಾರ ರಾಯರ ವಾರ ಜೊತೆಗೆ ಹನುಮ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹನುಮಂತರಾಯ ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಸು ಧೈರ್ಯ ಕೊಟ್ಟು ಕಾಪಾಡಲಿ, ಕಷ್ಟಗಳನ್ನ ಎದುರಿಸೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ದಯವಿಟ್ಟು ವ್ಯೂಸ್ ಕೊಡಿ, ಸಪೋರ್ಟ್ ಮಾಡಿ. ಇವತ್ತು ಬ್ರೇಕ್ಫಾಸ್ಟ್ಗೆ ತರಕಾರಿ ಎಲ್ಲ ಹಾಕಿ ಶಾವಿಗೆ ಬಾತ್ ಅಥವಾ ಶಾವಿಗೆ ಪಲಾವ್ ಜೊತೆಗೆ ಸಜ್ಜಿಗೆ, ದೇವರ ನೈವೇದ್ಯಕ್ಕೋಸ್ಕರ ಸಜ್ಜಿಗೆ ಇಷ್ಟೆಲ್ಲ ಮಾಡಿದ್ದೀನಿ. ಬಟ್ ಯಾವುದೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಇವತ್ತು ಬೇಗ ಪೂಜೆ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಇತ್ತು. ಸೊ ಹಾಗಾಗಿ ಇವತ್ತು ನನ್ನ ಮಗಂದು ಲಾಸ್ಟ್ ಡೇ ಎಕ್ಸಾಮ್ ಇದೆ. ಸೊ ಹಾಗಾಗಿ ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕಾಗಿತ್ತಲ್ವ, ಹಾಗಾಗಿ ಯಾವುದೂ ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ, ಇನ್ನೊಂದ್ಸಲಿ ಮಾಡಿದಾಗ ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ತೀನಿ. ಬಿಸಿ ಬಿಸಿ ಶಾವಿಗೆ ಪಲಾವ್. ನಮ್ಮ ಮನೇಲಿ ವಾರ ಪೂಜೆ ಆಯಿತು, ನಿಮ್ದೆಲ್ಲರದು ಹೈಲೈಟ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಸ್ವಲ್ಪ ಏನಾದರೂ ಡಿಲೇ ಆದರೆ ಬೇಜಾರು ಮಾಡ್ಕೋಬೇಡಿ ಆಯಿತಾ? ಪೂಜೆ ಕೂತ್ಕೊಂಡು ಚೆನ್ನಾಗಿ ಆಶೀರ್ವಾದ ಹಿಂಗೆ ಆಶೀರ್ವಾದ. ಲೆಫ್ಟ್ ಹ್ಯಾಂಡ್ ಎತ್ತ ತಾಯಿ, ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ಎಲ್ಲ ಹ್ಯಾಂಡ್ ಜೊತೆಗೆ ಕೋಲು, ಪ್ರತಿ ಒಂದರಲ್ಲೂ ಆಶೀರ್ವಾದ ಮಾಡ್ತಾಳೆ. ಓದ್ಕೊಪ್ಪ ಪಾಪು, ಓದ್ಕೊ. ಸೊ ನಮ್ಮನೆ ಪೂಜೆ ಈ ರೀತಿ ಇದೆ. ಇವತ್ತು 9 ಬತ್ತಿದು ದೀಪಾರಾಧನೆ ಮಾಡಿದ್ದೀನಿ. ತುಪ್ಪದ ಬತ್ತಿ ಎಲ್ಲ ಹಚ್ಚಿ ದೇವರಿಗೆ ನೈವೇದ್ಯ ಎಲ್ಲ ಇಟ್ಟು, ಹಾಲು ನೀರು ಹಣ್ಣು ಸಜ್ಜಿಗೆ ಎಲ್ಲ ಇಟ್ಟು ದೇವರಿಗೆ ಮಹಾಮಂಗಳಾರತಿ ಮಾಡಿದ್ದೀನಿ. ಇವತ್ತು ಹನುಮ ಜಯಂತಿ. ನಾನು ಆಗಲೇ ಹೇಳಿದೆ, ಹನುಮಂತ ಎಲ್ಲರೂ ಬಾಳಿಗೂ ಧೈರ್ಯ ಕೊಡಲಿ. ಹನುಮಂತ ಅಂದ್ರೇ ಧೈರ್ಯ. ಸೊ ಶಕ್ತಿ ಧೈರ್ಯ ಕೊಡಲಿ, ಏನೇ ಕಷ್ಟ ಬಂದರೂ ಎದುರಿಸೋವಂಥ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ಳಿ. ಆ್ಯಕ್ಚುಲಿ ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ ನಿನ್ನೆ ವ್ಲಾಗ್ನ. ಇವತ್ತೇನೇನಾಗುತ್ತೆ ಅಂತ ಆ್ಯಡ್ ಆನ್ ಮಾಡ್ತೀನಿ. ಯಾಕಂದರೆ ನಿನ್ನೆ ವಿಡಿಯೋ ಮಾಡಿಕೊಂಡೆ, ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ನಿನ್ನೆ ಏನೇನು ಮಾಡಿದ್ದೆ ಅಂತಲೂ ಆ್ಯಡ್ ಆನ್ ಮಾಡ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದ ಫ್ರೀನೇ ಇಲ್ಲ, ಎಷ್ಟು ಬ್ಯುಸಿ ಇರ್ತೀನಿ ಬೆಳಗ್ಗೆ ಆಯಿತು ಅಂದರೆ ನಿಮಗೆ ಗೊತ್ತು. ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮೇ ಇರಲಿಲ್ಲ. ಅವನು ಫೋನಲ್ಲಿ ಬರೀತಾ ಇದ್ದ. ಹಾಂ ಏನು ಹೇಳ, ಇವಾಗೇನೋ ಹೇಳಿದೆ, ಆ ಕಡೆ ಹೋದ ತಕ್ಷಣ ಏನೋ ಹೇಳ್ದಲ್ಲ. ತಿನ್ನು ಬೇಗ ಟೈಮ್ ಆಯಿತು. ಉಪವಾಸ ಪರವಾಗಿಲ್ಲ, ತಿನ್ನು. ಸೊ ಸ್ಟ್ರೇಟ್ ಯೋನ್. ಟೀ ಬೇಕಾ? ಟೀ ಬನ್ನಿ, ಟೀ ಕುಡೀರಿ, ಚಾಯ್. ನಿನಗೇನೆ ಬರೀ ಬೇಗ ಟೈಮ್ ಆಯಿತು. ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನದಲ್ಲಿ ನಂಗೆ ಟೈಮ್ ಆಯಿತು ಅಂತ ಬಾಯಿ ತೆಗೆದ್ರೆ ಈಗಲೇ ಹೇಳ್ತಾ ಇದ್ದೀನಿ ಅಡ್ವಾನ್ಸ್ ಆಗಿ. ಸಾಕಾ 40 ರೂಪಾಯಿ? ಕೊಡ್ತೀನಿ ಬರೀ. ಸೊ ಸ್ಟೇಟ್ ಯೋನ್. ನಿನ್ನೆ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ಸೊ ಏನಪ್ಪ ಅಂದರೆ ಬೆಳಗ್ಗೆ ಸುಮಾರು ದಿನ ಆಗಿತ್ತು ಮಸಾಲ ಅಕ್ಕಿ ರೊಟ್ಟಿ ಮಾಡಿ, ಸುಮಾರು ತಿಂಗಳುಗಳೇ ಆಗೋಗಿತ್ತು ಅಂತ ಅನಿಸುತ್ತೆ. ಸಬ್ಬಸಿಗೆ ಸೊಪ್ಪು, ಕ್ಯಾರೆಟ್ ತುರಿ, ಈರುಳ್ಳಿ ಎಲ್ಲ ಹಾಕಿ ಸೊಪ್ಪೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಬೆಳಗ್ಗೆ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋಣ, ಕಾಂಬಿನೇಷನ್ ಕಾಯಿ ಚಟ್ನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅಕ್ಕಿ, ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಈರುಳ್ಳಿ, ನಾನು ಅಂದಂಗೆ ಸ್ವಲ್ಪ ಕಾಯಿ ತುರಿ, ಕ್ಯಾರೆಟ್ ತುರಿ, ಹಸಿರು ಮೆಣಸಿನ್ಕಾಯಿ ಈ ಥರದ್ದೆಲ್ಲ ಹಾಕಿ ಒಂದು ಹದವಾಗಿ ಕಲಸಿಡಬೇಕು. ಒಂದು ಅರ್ಧ ಗಂಟೆ ಮುಂಚೆ ಕಲಸಿಟ್ಟು ಇದಕ್ಕೆ ಒಂದು ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಸುಮಾರು ದಿನ ಆಗಿತ್ತು, ಯಾಕೋ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ನಾವು ಹೆಣ್ಮಕ್ಳು ಏನಂದರೆ ಎಲ್ರಿಗೂ ಬಿಸಿ ಬಿಸಿ ಅದೆಂಥ ಚಳಿಗಾಲ ಆಗಲಿ, ಬೇಸಿಗೆಗಾಲ ಆಗಲಿ, ಮಳೆಗಾಲ ಆಗಲಿ, ಪ್ರತಿಯೊಬ್ಬರಿಗೂ ಮನೆ ಮಂದಿಗೆಲ್ಲ ಬಿಸಿ ಹಾಕ್ಕೊಡ್ತೀವಿ. ನಾವು ಪಂಗಳು ಎಲ್ಲ ಬಿಸಿ ಆರೋಗಿರೋದು ಹಾಕ್ಕೊಂಡು ತಿಂತೀವಿ. ನಮ್ಗೆ ಯಾರು ಬಿಸಿ ಕೂತ್ಕೊಳ್ಳಿ ಹಾಕ್ಕೊಡ್ತೀನಿ ತಿನ್ನಿ ಅಂತ ಯಾರೂ ಅನ್ನಲ್ಲ. ಇದ್ರ ಜೊತೆ ಮನೆ ಕೆಲಸ. ನನ್ನ ಮಗನಿಗೆ ನಾಳೆ ಲಾಸ್ಟ್ ಎಕ್ಸಾಮು, ಸೋಷಿಯಲ್ ಒಂದು ಬ್ಯಾಲೆನ್ಸ್ ಇದೆ. ಇದು ಬುಧವಾರ ಏನೇನಾಯಿತು ಅಂತ. ಬುಧವಾರ ಅಂದರೆ ನಾನು ಫುಲ್ ಕ್ಲೀನಿಂಗ್ ಡೇ ಇಟ್ಕೊಂಡ್ಬಿಡ್ತೀನಿ. ಬಾತ್ರೂಮ್, ವಾಶ್ರೂಮ್, ಸ್ನಾನ ಮನೆ, ದೇವ್ರ ಮನೆ, ಪ್ರತಿಯೊಂದು ಕ್ಲೀನಿಂಗ್. ಇದಿಷ್ಟೇ ಅಲ್ಲ, ಇದ್ರ ಜೊತೆಗೆ ತೆಂಗಿ ಎಲ್ಲ ಕಾಳುಗಳು ಹಾಕಿ ತರಕಾರಿ ಕೂಟ್ ಕೂಡ ಮಾಡಿದ್ದೆ.
ಸೂಪರಾಗಿತ್ತು. ಸೊ ಎಲ್ಲ ಮಾಡಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬೇಗ ಬೇಗ ರೊಟ್ಟಿ ಹಾಕಿ ಮಕ್ಕಳು ಕೊಟ್ಬಿಡೋಣ, ಸತೀಶ್ ಬಂದಮೇಲೆ ಬಿಸಿ ಬಿಸಿ ಹಾಕೋಣ. ಅಷ್ಟರಲ್ಲಿ ನಾನು ನೀಟಾಗಿ ಎಲ್ಲ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಿ, ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ, ಎಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿ ಆಮೇಲಿಂದ ಸತೀಶ್ಗೆ ತಿಂಡಿ ಹಾಕ್ಕೊಡೋಣ ಅಂತ ಡಿಸೈಡ್ ಮಾಡಿಕೊಂಡು ಫಸ್ಟು ಮಕ್ಕಳು ಸ್ಕೂಲ್ ಇಲ್ಲದೆ ಇರಲಿ ಅವ್ರಿಗೆ 7 ಗಂಟೆಗೆ ಬ್ರೇಕ್ಫಾಸ್ಟ್ ಆಗಿಬಿಡ್ಬೇಕು. ಅದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅವರಿಗೆ ಬೆಳಗ್ಗೆದ್ದು ಗಂಜಿ ಕುಡ್ದಿರ್ತಾರೆ, ಬಟ್ ಆದರೂ ಕೂಡ ಬ್ರೇಕ್ಫಾಸ್ಟ್ ಈಗ ಸ್ಕೂಲ್ಗೆ ಇವಾಗ ತಾನೇ ರಜಾ ಕೊಟ್ಟಿರೋದು, ಅದಿನ್ನೂ ಸ್ವಲ್ಪ ಅಭ್ಯಾಸ ಬರಬೇಕು. ಸ್ವಲ್ಪ ಲೇಟ್ ತಿಂಡಿ ಅದೆಲ್ಲ ಅಭ್ಯಾಸ ಬರಬೇಕು. ಬಟ್ ರೊಟ್ಟಿ ಮಾತ್ರ ಆಸಮಾಗಿ ಬರ್ತಾಯಿತ್ತು. ಬಿಡ್ತಿರೋ ನಾನು ಇದಕ್ಕೆ ಏನೂ ಹಾಕಿಲ್ಲ, ಅಕ್ಕಿ ಹಿಟ್ಟು ಚಿರೋಟ್ ರವೆ ಅಷ್ಟೇ. ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಬೇರೆ ಸಿಗ್ತಾಯಿಲ್ಲ ಗೈಸ್. ನಿಮ್ಮ ಕಡೆ ಎಲ್ಲ ಗ್ಯಾಸ್ ಸಿಗ್ತಾಯಿದೆಯಾ? ಗ್ಯಾಸ್ಗೇನು ಪ್ರಾಬ್ಲಮ್ ಆಗ್ತಾಯಿಲ್ವಾ ಕಮೆಂಟಲ್ಲಿ ಹೇಳಿ. ಬಟ್ ನಮ್ಮ ಕಡೆ ಮೈಸೂರಲ್ಲಂತೂ ತುಂಬಾ ಗ್ಯಾಸ್ಗೆ ಪ್ರಾಬ್ಲಮ್ ಆಗ್ತಾಯಿದೆ. ಫುಲ್ ಪೇಪರ್ ಥರ ನಾನು ಹೆಂಗೆ ಎಳಿತೀನೋ ಹೆಂಗೆ ಉಯ್ತೀನೋ ಹಂಗೆ ಬರ್ತಾಯಿತ್ತು. ಸೊ ಒಬ್ಬೊಬ್ಬರು 3-4 ತಿಂದರು. ನನಗೂ ಇದು ರೊಟ್ಟಿ ಸುಟ್ಟು ಬೇಜಾರಾಗೋಯ್ತು. ಯಾಕಂದರೆ ಇದು ಚೆನ್ನಾಗಿ ರೋಸ್ಟ್ ಮಾಡು ಅಂತ ಆ ರೋಸ್ಟ್ ಆಗೋ ತನಕ ಕಾಯಬೇಕಲ್ಲ, ಅದೇ ಒಂದು ದೊಡ್ಡ ಟಾಸ್ಕು. ಮಾತ್ರ ಹೋಟೆಲಲ್ಲಿ ತಿಂತೀವಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿತ್ತು. ಸೊ ಇವಾಗ ನಮ್ಮ ಕೆಲಸದ ಹುಡುಗನಿಗೆ ಸತೀಶ್ ಇರಲಿಲ್ಲ, ವಾಕ್ ಹೋಗಿದ್ರು. ನಾನು ಇಷ್ಟರಲ್ಲೆಲ್ಲ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ನಮ್ಮ ಹುಡುಗನಿಗೂ ಕೂಡ ತಿಂಡಿ ಕೊಡ್ತಾಯಿದ್ದೀನಿ. ಮಕ್ಕಳದೆಲ್ಲರದು ತಿಂಡಿ ಆಗಿತ್ತು. ಸೊ ನಮ್ಮ ಹುಡುಗನಿಗೂ ಕೂಡ ತಿಂಡಿ ಕೊಡ್ತಾಯಿದ್ದೀನಿ. ಅವನು ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂತಾಯಿದ್ದ. ಎಲ್ಲರೂ ಬೆಳಗ್ಗೆ ಬಿಸಿ ಬಿಸಿ ತಿನ್ನುವಾಗ ಅವನಿಗೂ ಬಿಸಿ ಬಿಸಿ ಕೊಟ್ಬಿಡೋಣ ಅಂತ ನಾನು ಕರೆದೆ. ಹಿಂದಿನ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಕೊಟ್ಬಿಟ್ಟು ಹಂಗೆಲ್ಲ ಮಾತಾಡಬೇಡಿ ತಿಂಡಿ ಊಟ ಅಂತ. ನಾನು ಹಿಂದೆ ಮುಂದೆ ಎಲ್ಲ ಮಾತಾಡಲ್ಲ, ಡೈರೆಕ್ಟಾಗೆ ಹೇಳ್ತೀನಿ, ಡೈರೆಕ್ಟಾಗೆ ಮಾತಾಡ್ತೀನಿ. ನಾನು ಎಲ್ಲೋದ್ನಪ್ಪ ಇನ್ನೂ ಬರಲೇ ಇಲ್ವಲ್ಲ ಅಂತೀನಿ. ಎಷ್ಟೊತ್ತಲ್ಲಿ ಬಂದೆ? ಹಾಂ ಎಷ್ಟು 10:15? ನೀನಾ? ಸರಿ ಆಯ್ತಾ? ಜಸ್ಟ್ ನಾವು ಟೈಮ್ ಬಂದು 8:30. ಇವರು 7:00 ಬಿಸಿ ಬಿಸಿ ತಿಂದರು. ಅವ್ರಿಗೆ ಜೀರ್ಣ ಆಗ್ತಾಯಿಲ್ಲ. ಎಷ್ಟು ಅವತಾರಗಳ ಆಡ್ತಾ ಇದ್ದಾರೆ ನೀವೇ ನೋಡಿ. ಬೆಳಗ್ಗೆ 7:00 ಬಿಸಿ ಬಿಸಿ ತಿಂದ್ರಲ್ಲ, ಅದು ಹಂಗೆ ಆಡಿಸ್ತೈತೆ ನಿಮಗೆ. ಜರ್ಕಿನಲ್ಲೇ ಪೂಜೆ ಮಾಡ್ತೀಯಾ? ಗಂಧದ ಕಡ್ಡಿ ಕೊಡ್ಲಾ? ಶಕೆ ಇಲ್ಲ, ಗಂಧದ ಕಡ್ಡಿ ತೊಗೊಂಡು ಪೂಜೆ ಮಾಡು ಜರ್ಕಿನ್ಗೆ. ಸೊ ಅವನು ಬೆಳಗ್ಗೆ ಮಲ್ಕೊಂಡಿದ್ದ, ಅಷ್ಟು ಬೇಗ ಅವನು ಟೀ ಕುಡಿಯಲ್ಲ. ಅದಕ್ಕೋಸ್ಕರ ತಿಂಡಿ ಆದಮೇಲೆ ಟೀ ಮಾಡೋಣ ಅಂತ ಹೇಳಿ ಟೀ ಮಾಡಿ ಅವನಿಗೂ ಕೂಡ ನಮ್ಮ ಹುಡುಗನಿಗೂ ಕೂಡ ಟೀ ಕೊಡ್ತಾಯಿದ್ದೆ. ಸೊ ಏನಂದರೆ ಎಕ್ಸಾಮ್ ಇದ್ದಾಗಲೇ ಇಷ್ಟು, ಇನ್ನು ಎಕ್ಸಾಮ್ ಮುಗಿದ ಮೇಲೆ ಇವರಿಬ್ಬರನ್ನ ನೋಡ್ಕೊಳ್ಳೋದೇ ನನಗೆ ಒಂದು ದೊಡ್ಡ ಟಾಸ್ಕ್. ನನಗೆ ಅಂತಲ್ಲ, ಎಲ್ಲ ಹೌಸ್ ವೈಫ್ಗಳಿಗೆ, ಗೃಹಿಣಿಗಳಿಗೆ ಇದು ದೊಡ್ಡ ಟಾಸ್ಕ್ ಅಂತಲೇ ಅನಿಸುತ್ತೆ. ಸರಿ ಇಲ್ವಾ? ಇನ್ನೊಂದು ಹಾಕಿಸ್ಕೋ. ಏನು ಯಾಕೆ ನಿಲ್ಲಿಸ್ಬಿಟ್ಟೆ? ಏನೋ ಹೇಳ್ತಾ ಇದ್ದೆ, ಇವನಿಂದನೇ ಕಿತ್ತೋಗಿರೋ, ಏನೇನೋ ಕಿತ್ತೋದವನಿಂದ ಹೇಳಿದ್ದೇನು ಇವಾಗ ನೀನು? ಏನ ಓ ಇಷ್ಟೋ ತನಕ ಏನೋ ಪೊಂಗ್ತಾ ಇದ್ದ ಅಣ್ಣ, ಇವನಿಂದ ವ್ಯೂಸ್ ಅಂತ ಏನೋ ದಬಾಕ್ತವನೆ ಕೈಯಲ್ಲಿ. ನೋಡಿ ಏನು ಇಟ್ಕೊಂಡಿದ್ದೀನಿ, ಎಡಮಗ್ಲಲ್ಲಿ ಎದ್ದಿದೆಯಾ ಅಂತ ಬೆಳಿಗ್ಗೆ ಹೇಳಿದ್ದೀನಿ. ಸರಿಯಾಗಿ ಕೂತ್ಕೊಂಡು ಬರೀ ನೆಟ್ಗೆ ಎಕ್ಸಾಮ್ ಅಂತಾರೆ ಅದಕ್ಕೆ. ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಡೈಲಿ ಒಂದು ಹಸು ಬರುತ್ತೆ, ಅಂಬ. ಸೊ ಅದಕ್ಕೆ ಗೆಡ್ಡೆಕೋಸು, ಟೊಮೊಟೊ, ಸೌತೆಕಾಯಿ ಏನಿರುತ್ತೆ ಅದನ್ನೆಲ್ಲ ಕೊಡ್ತಾನೆ. ಸುಮ್ಮನೆ ಕೊಡಲ್ಲ, ಬಾಯಿ ಒಳಗಡೆ ಕೈ ಹಾಕಿ ಕೊಡ್ತಾನೆ. ಬಾಯಿ ಒಳಗೆ ಕೈ ಹಾಕ್ತೀಯಲ್ಲೋ? ಎಲ್ಲಿ ಓಪನ್ ಮಾಡುವ ಇಲ್ಲಿ? ಅದೆಲ್ಲ ಬೀಳಿಸ್ಬೇಡ, ಹಂಗೆ ಎತ್ತಿಡ ಒಳಗೆ. ಚಿಕ್ಕ ಹುಚ್ಚ ಅದು ಇನ್ವಿಟೇಷನ್ ಕಾರ್ಡ್ ಅವ್ನು ಬರ್ತಡೆ ಬ್ರಹ್ಮಸ್ಥಾನ ಕಲ್ಯಾಣ ಮಂಟಪದಲ್ಲಿ ಮಾಡಿದ್ದು. ನೀನು ಬಂದಿದ್ದಲ್ಲೇನೋ? ಶಿವಾನಂದ ಎಲ್ಲ ಬಂದಿದ್ರು, ಗಂಗಾ, ಶಿವಾನಂದ.
temperature. Another the main structure of a Delhi Sultan were the form and a Qutub Minar and Adil Shahid and a ಈಗ ಬರ್ತಡೇದಾಯ್ತು, ಈಗ ಗೃಹ ಪ್ರವೇಶದ ಫೋಟೋ ಎತ್ಕೊಂಬಂದಿದೀಯಾ? ಹಾ, ಏ ನಿನ್ಗೆ ಯಾವ್ದು ಎಕ್ಸಾಮು ನಾಳೆ? ಏನಿರಮ್ಮ ಪಿಗ್ ನಂದು ವಿಕ್ಕಿದು ನೋಡಿ ಗಾಯ್ಸ್, ಹೆಂಗಿದ್ದೀವಿ ನಾವು ಚಿಕ್ಕದ್ರಲ್ಲಿ. ಅಷ್ಟರಲ್ಲಿ ಸತೀಶ್ ಕೂಡ ವಾಕ್ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದರು. ಅವ್ರಿಗೂ ಕೂಡ ಬಿಸಿ ಬಿಸಿ ರೊಟ್ಟಿ ಹಾಕಿ ಹಾಲೆಲ್ಲ ಕಾಯಕ್ಕಿಟ್ಟಿದ್ದೀನಿ. ಇವತ್ತು ಕಡಿಮೆ ಅಂದರೂ 3-4 ಸಲ ರೊಟ್ಟಿನ ಸುಟ್ಟಿದ್ದೀನಿ. ಬೇಜಾರು ಬಂದೋಯ್ತು ಗೈಸ್. ಒಂದ್ಸಲಿ ಎಲ್ಲರೂ ಕೂತ್ಕೊಂಡು ನೆಮ್ಮದಿಯಾಗಿ ಒಳ್ಳೆ ಎಲ್ಲ ಜೊತೆಗೆ ತಿಂಡಿ ತಿನ್ನೋದು ಹೆಂಗಿದೆ, ಒಬ್ಬೊಬ್ರಿಗೆ ಒಂದೊಂದು ಸಲ ನನಗಂತೂ ಬೇಜಾರು ಬಂದೋಯ್ತು. ನಮಗೆ ಹಿಂಗೆ ಬಿಸಿ ಹಾಕ್ಕೊಡೋರು ಯಾರೂ ಇಲ್ವಲ್ಲ, ಆ ಭಾಗ್ಯ ನಾವು ತಂದಿಲ್ವಲ್ಲ ಅಂತ ಅನಿಸುತ್ತೆ. ಯಾಕಾರು ಹೆಣ್ಣಾಗಿ ಹುಟ್ಟಿದ್ನೋ ಅಂತ ಅನಿಸುತ್ತೆ. ನನ್ನ ಜೊತೆ ಕಡ್ಡಿ ಕೂಡ ನನ್ನ ಬಾಲ, ಎಲ್ಲೋದ್ರೂ ನನ್ನ ಕಡ್ಡಿ ಇರಬೇಕು. ಹಿಂಗೆ ಕಚ್ಚಾಡ್ತಾರೆ ಅಂದರೆ ಒಬ್ಬೊಬ್ಬರು ಅಂತಾರೆ ಒಂದು ಮನೇಲಿ ಹುಡುಗ ಇದ್ರೆ ಕಚ್ಚಾಡ್ತಾರೆ, ಹುಡುಗಿ ಇದ್ರೆ ಕಚ್ಚಾಡ್ತಾರೆ ಅಂತ. ಇದೆಲ್ಲ ಸುಳ್ಳು ಗೈಸ್, ಶುದ್ಧ ಸುಳ್ಳು. ಅವ್ನಿಗೆ ಎಕ್ಸಾಮ್ ಇದೆ, ಬರ್ಕೊಳ್ಳೋ ಅಂದರೆ ಬಿಡಮ್ಮ ಮಾಡ್ತೀನಿ, ನಂಗೆ ಗೊತ್ತು, ನಾನು ಓದಿದ್ದೀನಿ. ಬರೀ ಇಂಥವೇ. ನನಗೂ 2 ತಿಂಗಳಿಂದ ಸಾಕಾಗ್ಬಿಟ್ಟಿದೆ. ಯಾರ ಕಣ್ಣು ಕಾಣಿಸ್ತಿರೋ ಥರ ಹೊರಟೋಗ್ಬಿಡ್ಬೇಕು, ಎಲ್ಲಾದರೂ ಎಸ್ಕೇಪ್ ಆಗಿ 1 ತಿಂಗಳು ಅನ್ನೋ ಥರ ಫೀಲ್ ಆಗ್ತಾಯಿದೆ. ಒಡ್ಡು ಅಂತ ಯಾರು ಹೇಳಿದ್ದು ನಿನಗೆ? ಹಾಂ, ಹಳೆ ಆಲ್ಬಂಬೆಲ್ಲ ಕಿತ್ತು ಹೋದ್ರು ಅಂತ ಯಾರು ಹೇಳಿದ್ರು ನಿಂಗೆ? ಮಾಡೋಕ್ಕೆ ಕೆಲಸ ಇಲ್ವಾ ನಿಂಗೆ? ಬೆಳಗ್ಗೆ ಸತೀಶ್ ಅವರ ಅವ್ವನ ಫೋಟೋ ಅಂದರೆ ನಮ್ಮತ್ತೆ ಫೋಟೋ ನೋಡಿಕೊಂಡು ಫೀಲ್ ಆಗ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಗದ್ರದೆ. ತಿಂಡಿ ತಿನ್ನೋದು ಬಿಟ್ಟು ಮುಖ ಎಲ್ಲ ಸಪ್ಪೆ ಮೂರೆ ಹಾಕ್ಕೊಂಡು ಕೂತ್ಕೊಂಡ್ರೆ ನೋಡೋರು ನಮಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಬನ್ನಿ ರೊಟ್ಟಿ ತಿನ್ನಿ. ಏನದು? ಯಾರದು? ಕಂಡಿಡಿತೀಯಾ? ಯಾರದು? ಯಾವಂಟಿ? ಆಮೇಲೆ ಅಷ್ಟರಲ್ಲಿ ಯದು ಪಾಪು ಕೂಡ ಬಂದ. ಅವನಿಗೂ ತಿಂಡಿ ತಿನ್ನಿಸ್ಕೊಂಡು ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ರೊಟ್ಟಿ ಚಟ್ನಿ ಮೊಸರು ಕಾಂಬಿನೇಷನ್. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದು ಚಟ್ನಿಗೆ ಮೊಸರು ಹಾಕ್ಕೊಂಡು ತಿನ್ನೋಕ್ಕೆ ನಿಮಗೆ ಗೊತ್ತಾ, ಅಭ್ಯಾಸ ಇದೆಯಾ? ಕಮೆಂಟಲ್ಲಿ ಹೇಳಿ. ಗೊತ್ತಿಲ್ಲ ಅಂದರೆ ತಿಂದು ನೋಡಿ, ಟೇಸ್ಟ್ ವಾಸ್ ಅಲ್ಟಿಮೇಟ್ ಆಗಿರುತ್ತೆ. ಬಾ ಆಮೇಲೆ ನೋಡುವೆ, ತಿನ್ನು ಬಪ್ಪ. ನಾನು ನಿನ್ನ ಜೊತೆಗೆ ತಿನ್ನೋಣ ಬಾ. ಇದು ಕೋಕಮ್ ಜ್ಯೂಸ್ ತಂದು ಈ ಸೆಕೆಗೆ ಯಪ್ಪ ರಾಮ, ಸ್ವಲ್ಪ ಚಿಯಾ ಸೀಡ್ಸ್ನ ಒಂದು ನೆನೆ ಹಾಕಿ ಅದರೊಳಗಡೆ ಮಿಕ್ಸ್ ಮಾಡಿ ಎಲ್ಲರೂ ಒಂದು ಲೋಟ ಕುಡಿತಾ ಇದ್ದೀವಿ. ಏನು ಸೆಕೆ ಗೈಸ್, ಏನು ಬಿಸಿಲು. ಒಂದಿನ ಮಳೆ ಬಂದು ಹೊರಟೋಯ್ತು, ಬಿಸಿಲು ಮಾತ್ರ, ಸೆಕೆ ಮಾತ್ರ ಕಿತ್ಕೊಂಡು ಹೋಗ್ತಾ ಇದೆ. ಮಳೆ ಯಾಕಾದರೂ ಬಂತು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ನಮ್ಮನೆ ಫುಲ್ ಗಲೀಜಾಯಿತು ಮಳೆಯಿಂದ. ಜೊತೆಗೆ ಮಳೆ ಬರಲಿ ಬೇಕು, ಇಲ್ಲ ಅಂತಲ್ಲ. ಒಂದಿನ ಹಿಂಗೆ ಬಂದು ಹೊಟ್ಟೋದ್ರೆ ಸೆಕೆ ವಿಪರೀತ. ಭೂಮಿ ಕಾವು. ಚಿಯಾ ಸೀಡ್ಸ್ ದೇಹಕ್ಕೆ ತಂಪು. ಸೊ ಅದನ್ನು ಒಳಗಡೆ ಮಿಕ್ಸ್ ಮಾಡಿಕೊಂಡು ನೆನೆಸ್ಕೊಂಡು ಕುಡಿತಾ ಇದ್ದೀನಿ. ಹಂಗೆಲ್ಲ ಕಿರ್ಚಾಡಬಾರ್ದು. ಜ್ಯೂಸು ಕೋಕಮ್ ಜ್ಯೂಸು ಚೆನ್ನಾಗಿ ಕುಡಿಯೋ. ಹಾಕಿಸ್ಕೊಳ್ಳಲ್ಲ, ಹೋಗಿ ನಾನು ನಿನ್ನ ಜೊತೆ ಮಾತಾಡಲ್ಲ. ಸೊ ಅವಳು ನೇಲ್ ಪಾಲಿಶ ಕೊಡ್ತೀನಿ. ಈ ನೇಲ್ ಪಾಲಿಶೇ ಹಾಕಿಲ್ಲ 2 ತಿಂಗಳಿಂದ. ಇವರಿಗೆ ಎಕ್ಸಾಮು ಅಂದರೆ ನನಗೆ ಒಂದು ದೊಡ್ಡ ಟಾಸ್ಕ್ ಥರ ಆಗಿಬಿಟ್ಟಿತ್ತು. ಸೊ ನಾನು ಯದು ಪಾಪ ಎಲ್ಲ ಹಾಗೆ ಸುಮ್ಮನೆ ಸೆಲ್ಫಿ ತೆಕ್ಕೊಂಡು ನೋಡಿ ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ. ಅಲ್ಲಿ ಬಿಡೋದು, ಮೂಗು ಬಿಡೋದು, ತುಂಬ ಪಳಾರಾಗ್ಬಿಟ್ಟಿದ್ದಾನೆ. ನೀವೇನು ತಿಂದ್ರಿ? ಆಗಲೇ ಐಸ್ ಕ್ರೀಮ್ ಆಯಿತು, 1 ರೌಂಡ್ ಜ್ಯೂಸ್ ಆಯಿತು, 1 ರೌಂಡ್ ಚಾಕ್ಲೇಟ್ ಆಯಿತು. ಇನ್ನೇನು ತಿಂದೆ? ರೊಟ್ಟಿ. ಹೇಳು, ನೀನು ಕಾಲಲ್ಲಿ ನೋಡಿ, ನೀನು ಮಾತಾಡಿಲ್ಲ ಪೊಲೀಸ್ ಎಲ್ಲ ಮುನ್ನಿಸ್ಕೊಳ್ಳೋದು ಬೇರೆ, ಮುನ್ನಿಸ್ಕೊಳ್ಳೋದು. ಓ ಆಡ್ತಾನೆ ಬಾರಿ. ಯಾಕ ಬಂದ್ರೆ
ಹೋಗು ನೀನು. ಹಾಂ ಆಂಟಿ ಕರ್ಕೊಂಡು ಹೋಯ್ತದೆ, ಆಂಟಿ ಲಾಯಲ್ ವರ್ಲ್ಡ್ ಕರ್ಕೊಂಡು ಹೋಯ್ತದೆ. ಆಯ್ತು ಹೋಗು, ಬಾಯ್ ಅನ್ನಪ್ಪ, ಬಾಯ್ ಅನ್ನು. ಅದು ಗಾಡಿ ಕೀ ಅಲ್ಲ ಕಣೋ, ಅದು ಗಾಡಿ ಕೀ ಅಲ್ಲ. ಅವ್ನು ಗಾಡೀಲಿ ಹೋಗಲ್ಲ, ಕೂತ್ಕೋ ಸುಮ್ಮನೆ. ಅವನು ಹೋಗಲ್ಲ ಕಣೋ, ಸುಮ್ಮನೆ ಅಲ್ಲೇ ನಿಂತವನಿ ನೋಡಲ್ಲ ಕಿಟಕಿಲಿ. ಹ್ಞೂ ಬಾಯ್ ಅನ್ನು. ಹಾಂ ಆಂಟಿ ಕರ್ಕೊಂಡು ಹೋಗ್ತಾರೆ, ಬಾಯ್. ನೀನು ಹೋಗು ಅನ್ನು, ಬಾಯ್ ಅನ್ನು. ಬಾಯ್ ಅನ್ನು ಬಂದ. ಆಯ್ತು ಅವನು, ಆಯ್ತು ಅವನು, ಆಯ್ತು ಅವನು. ಎಷ್ಟೊತ್ತಲ್ಲಿ? ಹ್ಞೂ ಯಾವಾಗ? ಅವ್ರೆಲ್ಲಿ ಹಂಗಾರೆ? ಅವನೆಲ್ಲಿ ಕೋಟೆ? ಎಲ್ಲೈತೆ ಹೆಲ್ಮೆಟು? ಏನು ತಂದಿದ್ದೀರಾ? ಓಹೋ ಮಳೆ ಬರ್ತದೆ ಬಿಡಿ. ಆಯುಧ, ಟವಲ್ಲು, ಕಡ್ಕತ್ತಿ. ಸುಮಾರು ಜನ ತಪ್ಪಾಗಿ ಅನಲೈಸ್ ಮಾಡ್ಕೊಂಡ್ಬಿಡ್ತೀರ. ನಾವು ಹೆಂಗಿದ್ದೀವಿ, ನಾವೇನು ಎತ್ತ ನಮಗೆ ಮಾತ್ರ ಗೊತ್ತು. ಸೊ ಅವ್ರು ಮಾಡಿದ್ದಕ್ಕೆ ನಾನು ಅಲ್ಲೇ ಹೇಳಿರ್ತೀನಿ, ಅದು ಬಿಟ್ಟರೆ ಬೇರೇನೂ ಇಲ್ಲ. ಕೇಳ್ಕೊಳ್ಳೋದು ಒಂದೇ, ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ. ಅವ್ರು ನಮ್ಮ ಮನೆಗೆ ಬರೋದು ತಪ್ಪಲ್ಲ, ನಾನು ಅವ್ರಿಗೆ ತಿಂಡಿ ಕೊಡೋದು ತಪ್ಪಲ್ಲ. ಈ ತಟ್ಟೆ ಯಾವ್ದಮ್ಮ ಇದು? ನಾಯಿಗಾಗ ತಟ್ಟ ನಾಯಿನೇ ಸಾಕಿಲ್ವ ತಟ್ಟ ಇದು? ಸಾಕಿದ್ದೀನಲ್ರಿ, ಅಲ್ಲೊಂದು ಗಂಡು ನಾಯಿ, ಇಲ್ಲೊಂದು ಹೆಣ್ಣಾಯಿ. ಸಾಕಲ್ವಾ? ಈಗ ಏನಾಗೈತೆ ಹೇಳಿ? ಚೆನ್ನಾಯ್ತಾ ಇಲ್ವಾ? ಈ 12 ಗಂಟೆಗೆ ಬಂದ್ಬಿಟ್ಟು ತಿಂಡಿ ಅಂದರೆ 7 ಗಂಟೆಲಿ ಮಾಡಿರೋ ತಿಂಡಿ ಅಂತ. ನೋಡ್ತಾ ಮಧ್ಯಾಹ್ನ ಆಗೇ ಹೋಯ್ತು. ಸೊ ಬೆಳಗ್ಗೆನೆ ಕಾಳು ಗೊಜ್ಜು ಮಾಡಿದ್ದೆ, ಅದನ್ನು ಯಾರೂ ತಿಂದೇ ಇಲ್ಲ. ಚಟ್ನಿಲೇ ಚೆನ್ನಾಗಿದೆ ಅಂತ ತಿಂದರು. ಅದೇ ಕಾಳು ಗೊಜ್ಜಿಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಕಾಳು ಗೊಜ್ಜಂತೂ ಸೂಪರಾಗಿರುತ್ತೆ. ರೊಟ್ಟಿಗೆ, ದೋಸೆಗೆ, ಚಪಾತಿಗೆ, ಈವನ್ ಮುದ್ದೆಗೂ ಕೂಡ ಸೂಪರಾಗಿರುತ್ತೆ. ಅಕ್ಕಿ ದುಡ್ಡು ಬೇಕಿತ್ತಂತ ಅವನಿಗೆ. ಬಿಸಿಬೇಳೆ ಬಾತ್ ಐತೆ ಮೇಡಮರೇ ಅಂದ್ಕೊಳ್ಬೋದು. ಮಂಜುನಾಥ ಕೇಟ್ರಿಂಗ್. ಗ್ಯಾಸ್ ಎಲ್ಲಿ ತತ್ತಾಯಿದ್ದೀರಿ ಅಂದೆ. ಹಂಗೂ ನಾನು ಬ್ಲ್ಯಾಕಲ್ಲಿ ತತ್ತಾಯಿದ್ದೀವಿ ಅಂದ. ಅದು ಕರೆಂಟ್ ಬೇಕು ವರ್ಷಕ್ಕೆ. ಕರೆಂಟಲ್ಲಿ ಫ್ಯಾನ್ ತಿರುಗುತ್ತೆ, ಸೌದೆ ಹಾಕೋದು. ತಿರುಗಿದ್ರೆ ಓಡುತ್ತೇವೆ ಇಲ್ಲ. ಇಲ್ಲಿಂದ ರಫ್ತಾಗಿ ಎಲ್ಲ ಹೊರಗಡೆ ಕಳ್ಸಿ ಹೋಯ್ತಾವಲ್ವಾ, ಎಲ್ಲ ಯುದ್ಧ ಅಲ್ಲ. ಎಲ್ಲೋ ಈಗ ಇದು ಮೊಟ್ಟೆ ಕೇಳೋದಿಲ್ವ ಅಂತೆಲ್ಲ. ಎಲ್ರದ್ದು ಊಟ ಆದಮೇಲೆ ನಾನು ಕೂಡ ಮುದ್ದೆ ಕಾಳು ಗೊಜ್ಜು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಮಕ್ಳದ್ದು ಎಲ್ಲ ಊಟ ಆಯಿತು. ಸೊ ಅವನಿಗೆ ಓದ್ಕೊಳ್ಳೋ ಬರ್ಕೊಳ್ಳೋ ಅವನ ಜೊತೆ ಆಡೋದೇ ಆಗೋಯ್ತು. ಇವತ್ತಿನ ಡೇ ಫುಲ್ಲು ಅವನ ಜೊತೆನೇ ಟೈಮ್ ಪಾಸ್ ಆಗೋಯ್ತು. ಸತೀಶ್ ಏನು ಬರೀತಾ ಇದ್ದಾರೆ ನೋಡಿ, ಡ್ರಾಯಿಂಗ್ ಬರೀತಾ ಇದ್ದಾರೆ. ಸರಿ, ಅದೇನದು? ಹಾಂ, ಇದೇನಿದು? ಇದೇನು? ಇರೋ ಒಂದು ನಿಮಿಷ. ಬಂದೆ ಇರೋ, ನೋಡ್ತೀನಿ. ಅದೇನದು ಒಂದೇ. ಇದೇನ್ರಿ ಇದು? ಇದೇನ್ರಿ ಗಣಪತಿ? ಇದು ಪಕ್ಕದ್ದು ನೋಡಿದ್ರ ಸತೀಶ್ ಡ್ರಾಯಿಂಗು. ಯಾರು ಹೆದರ್ಕೋಬೇಡಿ, ಹೇಗೆ ಡ್ರಾಯಿಂಗ್ ಬರ್ದಿದ್ದಾರೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ.
ಅವ್ನಿಗೆ ಎಲ್ಲಿರ್ಬೇಕಂತೆ ಲೋಟ ಕೊಡು ಚೆಲ್ಲು ಕೆಳಗೆಲ್ಲ ಲೋಟ ಕೊಡೋದು ಹೌದಾ ಕೊಚ್ಚಿ ನಾನು ಎಳ್ನೀರು ಕುಡಿ ಹ್ಞೂ ಕಾಯಿ ಕೊಚ್ಚು ಅಲ್ಲೆಲ್ಲ ಚೆಲ್ಬೇಡ ನೀನು ಕಾಯಿ ಇಲ್ಲ ಮಗನೆ ಎಳ್ನೀರು ಕುಡಿ ಹ್ಞೂ ಕುಡ್ಕೊ ಕೊಡ್ತೀನಿ ಇಲ್ಲಾಂದ್ರೆ ಇಲ್ಲ ಎಳ್ನೀರು ಕುಡಿ ಕೊಡ್ತೀನಿ ಸೂಪರ್ ಹ್ಞೂ ಕುಡ್ಕೊ ಚಂದ ಉಂಟು ಕೊಡ್ತಾಳೆ ಕುಡಿ ಯಮ್ಮಿ ಯಮ್ಮಿ ಇಡ ಒಂದು ಸ್ವಲ್ಪ ಕೊಡು ನೀನು ಎಳ್ನೀರು ಕುಡಿದ್ರೆ ಕಾಯಿ ಕೊಡೋದು ಎಳ್ನೀರು ಕುಡಿಬೇಕು ಸಮ್ಮರಲ್ಲಿ ಕುಡಿಬೇಕು ಓ ಚಲು 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 ಚಲ್ಕೋಬಾರ್ದು ನೀಟಾಗಿ ಕಾಯಿ ಐತೆ ನೋಡ ಗೋರ್ಗಾಯಿ ಕೊಚ್ಚು 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 ಮನೆ ಲೋ ಹುಷಾರ್ ಕಣೋ ಕೋಟೆ ಅವ ದುಡ್ಬೇಡ್ವಾ ಪೂಜೆ ಸಾಮಾನು ನಾವೇ 3 ತಿಂಗಳ ಮೇಲಾಯ್ತು ಹೋಗೇ ಇಲ್ಲ ಅವ್ನಿಗೆ ಎಕ್ಸಾಮ್ ಐತೆ ನಾಳೆ ಮುಗೀತದೆ ನಡಿ ಒಳಗೆ ಹೋಗಿ ಉಜ್ಜೋದ್ಮೆ ವೈನಾಡು ಹೋಗುವೆ ನೋಡಿ ವೈನ್ ಅದು ಮಾಡ್ಕೊಂಡ್ರ ಮಾರ್ಕು ಅವನೇ ನಾನು ಅಂದಿದ್ದು ನೀನು ಹೆಂಗೋ ಸ್ನಾನ ಮಾಡ್ತಾ ಇದ್ದಲ್ಲ ಟಬ್ಬೆಲ್ಲ ಕೆಳಗಡೆ ಇಟ್ಬಿಟ್ಟು ಮಾಡ್ಕೊಡೆ ನೋಡ್ತಾ ಸಂಜೆ ಆಗೇ ಹೋಯ್ತು ಎಷ್ಟು ಬೇಗ ಸಂಜೆ ಆಯಿತೋ ಗೊತ್ತಿಲ್ಲ ನನಗೆ ಎಷ್ಟೊತ್ತಿಗೆ ಇದು ನಾಳೆ ಮುಗಿಯತ್ತಪ್ಪ ಅಂತ ಅನ್ನಿಸ್ತಾ ಇದೆ ಆಗಲ್ಲ ಗೈಸ್ ಅನ್ನೋದು ತುಂಬ ಈಸಿ ಸೊ ಇವ್ರನ್ನ ಒಂದು ಕಡೆ ಹಿಡಿದು ಕೂರಿಸೋದಂತೂ ತುಂಬಾ ಟಫು ಅದೇನೇನೋ ಮುಖಕ್ಕೆ ಮೆತ್ಕೊಂಡಿದ್ದ ಮುಖ ಕೈಕಾಲು ತೊಳ್ಕೊಂಬಂದು ದೇವ್ರ ದೀಪ ಹಚ್ಬಿಟ್ಟು ಕೂತ್ಕೊಂಡು ಬರಿತಾ ಇದ್ದಾನೆ ಇದಿಷ್ಟು ನಿನ್ನೆ ಬುಧವಾರ ನಡೆದಂಥ ವ್ಲಾಗ್ ಈಗ ಗುರುವಾರ ಬೆಳಿಗ್ಗೆ ಏನೇನಾಯಿತು ಏನು ಎತ್ತ ತಿಂಡಿ ಮಾಡಿದೆ ಎದ್ದು ಬಾಗಿಲು ಕಸ ಗುಡಿಸಿ ರಂಗೋಲೆ ಹಾಕಿ ಅವನು ಎದ್ದು ಒಂದು ಅರ್ಧ ಗಂಟೆ 1 ಅವರ್ ಅವನ ಜೊತೆ ಕೂತಿದ್ದು ಅವನಿಗೆ ಬರೆಸ್ಕೊಂಡು ಓದಿಸ್ಕೊಂಡು ಎಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ರೆಡಿ ಮಾಡಿಕೊಂಡು ಯಪ್ಪ ಸುಸ್ತಾಗೋಯ್ತು ಬಟ್ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದರೆ ಅವ್ರ ಮ್ಯಾಮು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್ ಅಂದ್ಬಿಟ್ಟು 30 ಸೆಕೆಂಡ್ಸ್ ವೀಡಿಯೋ ಕಳಿಸಿದ್ರು ಅದನ್ನು ಓದ್ಕೊತಾ ಕೂತ್ಕೊಂಡಿದ್ದ ಮೊಬೈಲ್ ಇಟ್ಕೊಂಡು ಸೊ ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಮಾಡೋದ್ರಲ್ಲಿ ನಾನು ಬ್ಯುಸಿ ಆಗಿದ್ದೆ ಸೊ ಇವತ್ತು ಹನುಮ ಜಯಂತಿ ರಾಘವೇಂದ್ರ ಸ್ವಾಮಿ ವಾರ ಜೊತೆಗೆ ಸೊ ಮನೇಲಿ ಪೂಜೆ ಹೇಗಾಗಿದೆ ಕಮೆಂಟನ್ನು ಹೇಳಿ ದೇವ್ರ ಮನೆಯ ರಂಗೋಲೆ ಹೇಗಿದೆ ಅಂತಲೂ ಕೂಡ ತಿಳಿಸಿ ಎಷ್ಟು ಬ್ಯುಸಿ ಇರ್ತೀನಿ ಅದು ನಿಮ್ಮೆಲ್ರಿಗೂ ಗೊತ್ತು ಪ್ರತಿದಿನ ಹೇಳೋ ಅವಶ್ಯಕತೆ ಇಲ್ಲ ಏನೋ ಒಂಥರ ಇವತ್ತು ನಿಜಕ್ಕೂ ಖುಷಿ ಆಯಿತು 7:45 ಮನೆಯಲ್ಲೆಲ್ಲ ಪೂಜೆ ಮಾಡಿದ್ದೆ ಇನ್ನೂ ಇವತ್ತು 3-4 ದೇವಸ್ಥಾನಕ್ಕೆ ಹೋಗೋದು ಬ್ಯಾಲೆನ್ಸ್ ಇದೆ ಜೊತೆಗೆ ಅವನ್ನ ಕರ್ಕೊಂಡು ಎಕ್ಸಾಮ್ ಹಾಲ್ ಹತ್ರ ಬಿಡಬೇಕು ಇಲ್ಲ ನಾನೊಬ್ಬಳೇ ಮಾಡಬೇಕು ತುಂಬಾ ಟಯರ್ಡ್ ಅಂತ ಅನಿಸುತ್ತೆ ಒಂದೊಂದ್ಸಲ ಯಪ್ಪ ಆಗ್ತಾ ಇಲ್ಲಪ್ಪ ಯಾರಿಗೆ ಬೇಕು ಅಂತಲೂ ಕೂಡ ಅನಿಸುತ್ತೆ ಬಟ್ ಗಿವ್ ಅಪ್ ಮಾಡಬಾರ್ದು ಒಂದು ಏನೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಶ್ರೀರಾಮದೂತಾಯ ಶಿರಸಾ ನವಾಮಿ ಶ್ರೀರಾಮದೂತಾಯ ಶಿರಸಾ ನವಾಮಿ ಶ್ರೀ ಸೀತಾರಾಮಾಂಜನೇಯಾಯ ನಮಃ ಸೀತಾರಾಮಾಂಜನೇಯಾಯ ನಮಃ ಜಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಗುರು ರಾಘವೇಂದ್ರಾಯ ನಮೋ ನಮಃ ಗುರುಭ್ಯೋ ನಮಃ ಗುರುವಂದಿತೋಭ್ಯೋ ನಮಃ ಗುರು ರಾಘವೇಂದ್ರಾಯ ನಮೋ ನಮಃ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರು ರಾಘವೇಂದ್ರನ ನೆನೆಯಮ್ಮ ಯೋಗದಿಂದ ಯೋಗ ನೀಡು ಸದ್ಗುರು ರಾಘವೇಂದ್ರದ ನೆನೆಯಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರು ರಾಘವೇಂದ್ರದ ನೆನೆಯಮ್ಮ ವಾರ ಬಂತಮ್ಮ
ಗುರುಭ್ಯೋ ನಮಃ. 9 ದೀಪ ಬತ್ತಿ ಆರಾಧನೆ ಕೂಡ ಮಾಡಿದ್ದೀನಿ ಇವತ್ತು. ಏನೋ ಒಂಥರ ಮಾಡಬೇಕು ಅಂತ ಅನ್ನಿಸ್ತು. ಬೇಗ ಹೆಂಗೆ ಫಟಫಟ ಅಂತ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಮಾಡಿಕೊಂಡು ಪ್ರತಿಯೊಂದು ಹೇಗೆಲ್ಲನೂ ಫಟಫಟ ಅಂತ ಮಾಡಿದೆ. ನಂಗೆ ನಿಜಕ್ಕೂ ಗೊತ್ತಾಗಲಿಲ್ಲ. ಬಟ್ ಮಾಡಬೇಕು ಅಂತ ಮನಸ್ಸಿದ್ರೆ ಯಾವುದೂ ಏನಂತಾರೆ ದೊಡ್ಡದಲ್ಲ, ಮಾಡೇ ಮಾಡ್ತೀವಿ. ಹಾಗೇ ಆಗುತ್ತೆ. ನಮ್ಮ ಕೈಯಲ್ಲಿ ಮಾಡಬೇಕು ಅನ್ನೋ ಮನಸ್ಸಿರಬೇಕು, ಹಠ ಛಲ ಇರಬೇಕು ಅಷ್ಟೇ. ಏನಂತೀರಾ? ನಿಜ ಅನಿಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ಆಯಿತಾ? ಸೊ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ಪೂಜೆ ಆಯಿತು. ಇದಿಷ್ಟು ನೀವು ನೋಡಿದ್ರಿ ಏನೇನಾಯಿತು ನಿನ್ನೆ ಬೆಳಿಗ್ಗೆಯಿಂದ ಅಂತ. ಸೊ ಈಗ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಅವನಿಗೂ ಒಂದು ಕಪ್ ಟೀ ಮಾಡ್ತಾ ಇದ್ದೆ. ನೀವು ಆಗಲೇ ವಿಡಿಯೋ ಸ್ಟಾರ್ಟಿಂಗ್ಗೆ ನೋಡ್ದಂಗೆ. ಸೊ ಒಂದು ಸಣ್ಣ ಪುಟ್ಟ ರೀಲ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ರೀಲೇ ಮಾಡಿರಲಿಲ್ಲ ಸುಮಾರು ದಿನದಿಂದ. ಇನ್ಸ್ಟಾದಲ್ಲಿ ರೀಲು ಕೂಡ ಒಂದೆರಡು ರೀಲು ಕೂಡ ಮಾಡಿದ್ದೀನಿ ಇವತ್ತು. ಏನೋ ಒಂಥರ ಇವತ್ತು ನಿಜ ಸುಳ್ಳು ಹೇಳ್ತಲ್ಲ, ಪಾಸಿಟಿವ್ ವೈಬ್ಸೇ ಇವತ್ತು. ಅದು ಒಂದು ರೀಲು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅವನು ಕೂಡ ರೆಡಿ. ಅವನು ಕರ್ಕೊಂಡು ಈಗ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಅವನ್ನ ಡ್ರಾಪ್ ಮಾಡಿ ಎಕ್ಸಾಮ್ ಹಾಲ್ಗೆ ಬರೋಣ ಅಂತ ಡಿಸೈಡ್ ಮಾಡಿಕೊಂಡು ಅವನು ಕರ್ಕೊಂಡು ಫಸ್ಟ್ ಬಂದಿದ್ದೆ ರಾಯರ ಮಠಕ್ಕೆ. ಸೊ ಅಲಂಕಾರ, ಬೆಣ್ಣೆ ಅಲಂಕಾರ ಮಾಡ್ತಾಯಿದ್ರು ಇವತ್ತು. ನೋಡ್ಲಿಕ್ಕೆ ಮಾತ್ರ 2 ಕಣ್ಣು ಸಾಲದು ರಾಯರನ್ನು. ಏನೇ ನೋವಿದ್ರು ನಾನು ಏನೋ ಕೇಳ್ಕೋಬೇಕು, ಏನೋ ಬೇಡ್ಕೋಬೇಕು, ದೇವ್ರ ಹತ್ರ ಅದನ್ನು ಹೇಳಬೇಕು ಇದನ್ನು ಹೇಳಬೇಕು ಅಂತ ಬಂದಿದ್ದ ತಕ್ಷಣ ನನಗೇನೂ ನೆನಪಾಗಲ್ಲ. ಬರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಅದು ಒಂದೇ ನೆನಪಾಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗಿಬಿಡುತ್ತೆ. ದೇವ್ರಿಗೆ ಗೊತ್ತಾಗುತ್ತೆ ನನ್ನ ಫೀಲಿಂಗ್ಸ್ ಅಂತ ಅನಿಸುತ್ತೆ. ಏನೋ ಗೊತ್ತಿಲ್ಲ ಅಪ್ಪ. ಅಲ್ಲಿಂದ ಸಾಯಿಬಾಬಾ ಮಂದಿರಕ್ಕೆ ಹೋದೆ. ಅಲ್ಲಿಂದ ನೆಕ್ಸ್ಟು ನಮ್ಮ ಮಾರುತಿ ಇವತ್ತು ಹನುಮಾನ್ ಜಯಂತಿ ವಿಳ್ಳೆದೆಲೆ ಹಾರ ತಗೊಂಡೆ 50 ರೂಪಾಯಿ ಕೊಟ್ಟು. ಅದನ್ನು ಅರ್ಚನೆಗೆ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ದೇವ್ರನ್ನ ತುಂಬ ಚೆನ್ನಾಗಿ ಕೇಸರಿ ಮೈವಾಗಿ ಇವತ್ತು ವಾಯುಪುತ್ರನ ಅಲಂಕಾರ ಮಾಡಿದರು. ಸೊ ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ನಿಮಗೆ ಗೊತ್ತಲ್ವಾ, ನಾನು ಎಲ್ಲ ಕಡೆ ತೊಗೋತಾ ಇರ್ತೀನಿ. ಹಾಗೆ ಕ್ಯಾಶುವಲ್ ಆಗಿ ಅಲ್ಲೂ ಕೂಡ ತೊಗೊಂಡು ಜೊತೆಗೆ ಶ್ರೀನಿವಾಸಂದು ದರ್ಶನ ಮಾಡಿಕೊಂಡು. ಸೊ ಇವನಂತೂ ಒಂದೇ ಉಸಿರು ಟೈಮ್ ಆಯಿತು ಬಾರಮ್ಮ. ಫಸ್ಟು ಅವನ್ನ ಎಕ್ಸಾಮ್ ಹಾಲ್ಗೆ ಬಿಟ್ಟು ಬರೋಣ ಅಂತ ಅವನಿಗೂ ಕೂಡ ಬಾಯ್ ಮಾಡಿ ಆಲ್ ದ ಬೆಸ್ಟ್ ಹೇಳಿ ಚೆನ್ನಾಗಿ ಮಾಡು ಅಂತ ಹೇಳಿ ಮನೆ ಕಡೆ ಹೊರಟೆ. ಸೊ ಈಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ಒಂದು ಕಡೆ ಖುಷಿ ಎಕ್ಸಾಮ್ ಮುಗಿತಾ ಇದೆ ಅಂತ, ಒಂದು ಕಡೆ ನನ್ನ ಸ್ಟ್ರೆಸ್ ಎಲ್ಲ ನಾನು ಫಸ್ಟ್ ಮಾಡ್ಕೋಬೇಕು. ತುಂಬ ಸ್ಟ್ರೆಸ್ ಆಗಿದೆ. 2 ತಿಂಗಳಿಂದ ಮೆಂಟಲಿ ತುಂಬಾ ಟೆನ್ಷನ್ ತೊಗೊಂಡಿದ್ದೀನಿ. 2 ಮಕ್ಳಿಗೂ ಓದಿಸು ಬರ್ಸು ಎಕ್ಸಾಮ್ ಅಂತ. ಅವರಷ್ಟು ಸೀರಿಯಸ್ಸಾಗಿ ತೊಗೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಮನೆಗೆ ಬಂದ ತಕ್ಷಣ ಸತೀಶ್ ಸ್ನಾನ ಮಾಡಿ ಕೂತಿದ್ರು. ತಿಂಡಿ ಹಾಕ್ಕೊಡು ಅಂತ. ಹಾಕ್ಕೊಂಡು ತಿನ್ನಲ್ಲ. ಅವ್ರಿಗೂ ತಿಂಡಿ ಕೊಟ್ಟು ಇವಳು ಆವಾಗಲೇ ಕಲ್ಲಂಗಡಿ ಹಣ್ಣು ಹಿಡ್ಕೊಂಡು ಕೂತವಳೆ ಗೈಸ್. ಸೊ ಏನೂ ಮಾಡೋಕ್ಕಾಗಲ್ಲ, ಶೆಕೆ ಹಂಗಿದೆ. ಇವಾಗಂತೂ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ಏನಾದರೂ ಮಾಡ್ಕೊಳ್ಳಿ ಎತ್ಲಾಗಿ, ಏನು ಮಾತಾಡೋದು ಬೇಡ, ನನ್ನ ಪಾಡಿಗೆ ನಾನು ಕೂಲಾಗಿದ್ದು ಬಿಡೋಣ ಅನ್ನೋ ಥರ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ತಿಂದು ರೆಸ್ಟ್ ಮಾಡೋಣ, ಯಪ್ಪ ಆಗ್ತಾಯಿಲ್ಲ ನನ್ನ ಕೈಲಿ ಅನ್ನೋಷ್ಟು ಸುಸ್ತಾಯಿತು ಇವತ್ತಂತೂ ನನಗೆ. ಸೊ ಕಟ್ ಮಾಡಿ ಪೆಪ್ಪರು ಸಾಲ್ಟು ಎಲ್ಲ ಹಾಕಿ ಕೊಟ್ಟಳು. ಒಂದೊಂದ್ಸಲಿ ಸಿಟ್ಟು ಬರುತ್ತೆ, ಒಂದೊಂದ್ಸಲಿ ಹೋಗಲಿ ಬಿಡು ಪಾಪ ಅಂತ ಅನಿಸುತ್ತೆ. ಅವು ತಾನೇ ಇನ್ನೇನು ಮಾಡ್ತವೆ. 4 ಗೋಡೆ ಮಧ್ಯ ಪಾಪ ಅವಳು 2-3 ತಿಂಗಳಿಂದ ಇದ್ದಾಳೆ. ಏನೋ ಹೊತ್ಲಾಗಿ ಮನೆ ಒಳಗಡೆ ಮಾಡ್ಕೊಂಡು ಹೋಗಲಿ, ಏನೋ ಹೆಂಗೋ ಹೊತ್ಲಾಗಿ ಅಂತ ಅನಿಸುತ್ತೆ. ಒಂದ್ಸಲಿ ಅಂತೂ ಯಪ್ಪ ಟೆನ್ಷನ್ ಆಗಿಬಿಡುತ್ತೆ. ಅನ್ನೋದು ಈಸಿ, ಅಷ್ಟರಲ್ಲಿ ಯದುಪಪ್ಪು ಬಂದ. ಬ್ಯಾಂಗಲಿ ಬಂಗಾರಿ ಬೆಳಗ್ಗೆ ಹೊಸ ಬಟ್ಟೆ ಹಾಕ್ಕೊಂಡು ಹನುಮ ಜಯಂತಿ ಮಾಡ್ದಾ? ಹೆಂಗೆ ಮಾಡ್ದೆ? ಚೆನ್ನಾಗಿ ಮಾಡ್ದಾ? ಯಾರೋ ಸೆಂಟ್ ಹಾಕೊಟ್ಟಿದ್ದು? ಸೆಂಟ್ ಹಾಕೊಟ್ಟಿದ್ದು ಯಾರೋ? ಗಮ್ಮಂತವನೇ ಸೆಂಟ್. ಅಪ್ಪ ಹಾಕೊಡ್ತಾ? ಆಯ್ತಾ ಮಾಮಿ? ಗುಡ್ ಮಾರ್ನಿಂಗ್. ಹ್ಞೂ ಹಾಕ್ಕೊಡ್ತೀನಿ ಹೇಳು. ಗುಡ್ ಮಾರ್ನಿಂಗ್. ಶಾವಿಗೆ ತಿಂತೀಯಾ? ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ತಿಂಡಿ ಆಯ್ತಾ? ಬಾಯ್, ಲವ್ ಯು. ಈಗ ಅವರು ಟಿ ವಿ ನೋಡಬೇಕು. ಅನಿಮಲ್ಸ್ ಹಾಕೊಡ. ನಂದ್ರಲ್ಲಿ ಹಾಕೊಡ. ತಿನ್ನು ಆಯ್ತಾ? ಅಲ್ಲೇ ತಿನ್ನು, ಚೆಲ್ಬೇಡ, ತಿನ್ಬಿಡು ಎಲ್ಲ ಒಟ್ಟಿಗೆ. ನಿಂಗೂ ಕೊಡ್ತೀನಿ ಬಾ.
ಏ ಅಷ್ಟೊತ್ತಿಂದ ಕಾಯ್ದು ಕಾಯ್ದು ಸಾಕಾಯ್ತಲ್ಲೋ ನೀನ 11 ಗಂಟೆ ಎಲ್ಲೋಗಿದ್ದೋ ಬಾ ನಿಂಗೂ ತಿನ್ನಿಸ್ತೀನಿ ಅದು ಬಾ ಏ ಅನಿಮಲ್ ಸಾಕೆ ಅವ್ನು ತಿಂಡಿ ತಿನ್ಲಿ ಇದು ಪಾಪು ಕೂಡ ನಾ ತಿನ್ಸಿದ್ರೆ ನೀಟಾಗಿ ತಿಂತಾನೆ ಸೊ ಅವನು ಕೂಡ ಶಾವಿಗೆ ಚೆನ್ನಾಗಿತ್ತು ಅಂತ ತಿಂದ ಕೋಟೆ ಹಾಂ ಕಟ್ ಮಾಡು ಸಾಂಬಾರಿಗೆ ಎದ್ದು ಸಾಂಬಾರು ಮಾಡೋಣ ನೋಡಿ ನೀನು ಟಿ ವಿ ನೋಡ್ತೀಯ ನೀನು ಹ್ಞೂ ನೋಡಾಯ್ತು ನಾನು ಸಾಂಬಾರು ಮಾಡ್ತೀನಿ ನಾನು ಸಾಂಬಾರು ಮಾಡಬೇಕು ಗೈಸ್ ಹಿಂಗೆ ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ದು ಈಗ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಸೊ ಏನೇನಾಯಿತು ಮತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಎಲ್ಲೂ ಹೋಗಬೇಡಿ ಸ್ಟೇ ಟ್ಯೂನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರತಿ ಸಲ ಕೇಳ್ತಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯೂಸ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಟಾಟಾ ಬಾಯ್ ಬಾಯ್ ಸಿ ಯು ಲವ್ ಯು ಟೇಕ್ ಕೇರ್ ಟಾಟಾ